ನಾವು ಪ್ರಾರ್ಥನೆ ಪೂರ್ವಕವಾಗಿ ದೇವರ ವಾಕ್ಯದಲ್ಲಿ ಹೋಗೋಣ. ಉನ್ನತನು ಮಹೋನ್ನತನಾಗಿರುವಂತಹ ಸರ್ವಶಕ್ತನಾಗಿರುವ ತಂದೆ, ನಿನ್ನ ದಿವ್ಯ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೀವಪ್ಪ. 3 ವಾರಗಳು ನಮ್ಮ ಜೊತೆ ಮಾತಾಡಿದಿ ನಂಬಿಕೆ ಬಗ್ಗೆ. ಈ 4ನೇ ವಾರ ಕೂಡ ನಮ್ಮೊಂದಿಗೆ ಮಾತನಾಡು ಕರ್ತನೆ. ಸ್ವಾಮಿ, ನಂಬಿಕೆ ನಮಗೆ ಬಹಳ ಪ್ರಾಮುಖ್ಯ. ನಂಬಿಕೆಯಿಂದಲೇ ನಾವು ನಿನ್ನೊಂದಿಗೆ ಮಾತಾಡ್ತೇವೆ, ನಂಬಿಕೆಯಿಂದಲೇ ನಾವು ಉತ್ತರ ಪಡ್ಕೊಳ್ತೇವೆ, ನಂಬಿಕೆಯಿಂದಲೇ ನಿನ್ನ ರಾಜ್ಯಕ್ಕೆ ನಾವು ಬರುತ್ತೇವೆ, ನಂಬಿಕೆಯಿಂದಲೇ ಮುಖವನ್ನು ನಾವು ಹುಡುಕುತ್ತೇವೆ, ನಂಬಿಕೆಯಿಂದಲೇ ಪ್ರತಿ ಕೊರತೆಯನ್ನು ದೇವರೇ ನಾವು ನೀಗಿಸಿಕೊಳ್ಳುವಂತರಾಗಿದ್ದೇವೆ. ಹೌದು ಸ್ವಾಮಿ, ನಂಬಿಕೆ ಇಲ್ಲದೆ ನಾವೇನು ಮಾಡಲಿಕ್ಕೂ ಸಾಧ್ಯ ಇಲ್ಲಪ್ಪ. ನಂಬಿಕೆ ಕುರಿತಾಗಿ ದೇವರೇ ಇನ್ನೂ ಹೆಚ್ಚಾಗಿ ದೇವರೇ ಈ ದಿನ ನಮ್ಮೊಂದಿಗೆ ಮಾತನಾಡ್ರಿ ಎಂಬುದಾಗಿ ನಮ್ಮನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನಿನ್ನ ಚಿತ್ತವೇ ನಮ್ಮ ಜೀವಿತದಲ್ಲಿ ನೆರವೇರಲ್ಪಡಲೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇವೆ ನಮ್ಮ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಸತ್ಯವೇದಿ ಇರುವಂಥವರು ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನಾವು ತೆಗೆಯೋಣ. ಕಳೆದ ವಾರ ಹೇಳಿದಾಗೆ ನಂಬಿಕೆ ಹೇಗೆ ಬರ್ತದೆ? ನಮಗೆ ಕೇಳಿಸಿಕೊಳ್ಳುವುದರಿಂದ, ಕಿವಿಯಿಂದ ಬರ್ತದೆ ನಂಬಿಕೆ. ನಿನ್ನ ಕಿವಿ ಕರೆಕ್ಟಾಗಿ ದೇವರ ವಾಕ್ಯಕ್ಕೆ ಇಟ್ಟರೆ ನಂಬಿಕೆ ನಿನಗೆ ಬರ್ತದೆ. ಒಂದು ವೇಳೆ ನಿನ್ನ ಕಿವಿ ಸ್ವಲ್ಪ ಬೇರೆ ಕಡೆ ಗಮನ ಹೋದ್ರೆ ನಿನ್ನ ನಂಬಿಕೆಗೆ ಧಕ್ಕೆ ಆಗ್ತದೆ. ಸೊ ಹಾಗಾಗಿ ಸಹೋದರಿ, ಆ ನಂಬಿಕೆ ಕುರಿತಾಗಿ ಓದ್ತಾ ಇರುವಾಗ ಸರಿಯಾಗಿ ದೇವರ ವಾಕ್ಯ ಕೇಳಿಸ್ಕೊಳ್ಳೋಣ. ಆ ವಾಕ್ಯದಲ್ಲಿರುವಂತಹ ಶಕ್ತಿ ಬಲ ನಮ್ಮನ್ನು ಸ್ಪರ್ಶಿಸುವಂತದ್ದಾಗಿದೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನದಿಂದ 45ನೇ ವಚನವರೆಗೆ ಸ್ಪಷ್ಟವಾಗಿ ಸ್ವಲ್ಪ ಸ್ಪೀಡ್ ಆಗಿ ಅದನ್ನು ಓದೋಣ. ಅವ್ರು ಓದ್ತಾ ಇರುವಾಗ ನಾವು ಸರಿಯಾಗಿ ಕೇಳಿಸ್ಕೊಳ್ಳೋಣ. ಯಾಕೆ ನಾವು ಕೇಳಿಸ್ಕೋಬೇಕು ಗೊತ್ತಾ? ಕೇಳಿಸ್ಕೊಳ್ಳೋದ್ರಿಂದ ಏನು ಬರ್ತದೆ ನಮಗೆ? ನೀನು ಸರಿಯಾಗಿ ದೇವರ ವಾಕ್ಯ ಕೇಳಿಸ್ಕೊಂಡು ನಿನ್ನೊಳಗಡೆ ನಂಬಿಕೆ ಹೆಚ್ಚುತ್ತದೆ. 6ನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೂಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು? ನಾನು ಪುರುಷನನ್ನ ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮನ ನೆರಳು ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗ ಎನಿಸಿಕೊಳ್ಳುವುದು. ಮತ್ತು ನಿನ್ನ ಬಂಧುವಾದ ಎಲಿಜಾಬೇತಳಿದ್ದಾಳಲ್ಲ, ನಿನ್ನ ಬಂಧುವಾಗಿರುವ ಎಲಿಜಬೇತಳಿದ್ದಾಳಲ್ಲ, ಆಕೆಯೂ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಜಿ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೆಯ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ, ದೇವರಿಂದ ಬರುವ ಯಾವ ಮಾತಾದರೂ ಬಿದ್ದು ಹೋಗುವುದಿಲ್ಲ ಅಂದನು. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ
ಒಂದೂರಿಗೆ ಹೋಗಿ ಜಕರೀಯನ ಮನೆಯನ್ನು ಸೇರಿ ಎಲಿಸಾಬೇತಳಿಗೆ ವಂದಿಸಿದಳು. ಎಲಿಸಾಬೇತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಆಕೆಯ ಗರ್ಭದಲ್ಲಿ ಕೂಸು ಹಾರಾಡಿತು. ಮತ್ತು ಎಲಿಸಾಬೇತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿತು. ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾದೀತು? ಇಗೋ, ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನಂಬಿದವಳಾದ ನೀನು ಧನ್ಯಳೆ. ನಂಬಿದವಳಾದ ನೀನು ಧನ್ಯಳೆ. ಧನ್ಯಳೆ. ಕರ್ತನು ನಿನಗೆ ಹೇಳಿದ ಮಾತುಗಳು, ದೇವರು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ನಂಬಿದವಳಾದ ನೀನು, ಹೇಳಿ ನನ್ನ ಜೊತೆ ಒಂದ್ಸಾರಿ, ನಂಬಿದವಳಾದ ನೀನು ಧನ್ಯಳೆ. ದೇವರು ಹೇಳಿದ ಮಾತು ನೆರವೇರುವುದು. ಆಮೆನ್. ಈ ಒಂದು ವಾಕ್ಯ ಭಾಗದಲ್ಲಿ ದೇವದೂತನು ಮರಿಯಳ ಹತ್ರ ಬರ್ತಾ ಇದ್ದಾನೆ. ಬೈಬಲ್ ಅಲ್ಲಿ 5 ಜನರು ಮರಿಯಳಿದ್ದಾರೆ. ಎಷ್ಟು ಜನರಿದ್ದಾರೆ? 5 ಜನರು ಇದ್ದಾರೆ. ಮರಿಯಳೆಂಬ ಹೆಸರು ಉಳ್ಳವರು 5 ಜನರನ್ನು ಬೈಬಲ್ ಅನ್ನು ನೋಡ್ತೀವಿ. ಕನ್ನಿಕೆಯಾಗಿರುವ ಮರಿಯಳು, ಮಗ್ದಲದ ಮರಿಯಳು, ಕ್ಲೊಪ್ತನ ಹೆಂಡತಿಯಾಗಿರುವ ಮರಿಯಳು, ಯೋಹಾನನ ತಾಯಿಯಾಗಿರುವಂತ ಮರಿಯಳು, 5 ಜನರನ್ನ ಬೈಬಲ್ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಬರುವಂತ ಮರಿಯಳು ಯಾರಂದ್ರೆ ಕನ್ನಿಕೆಯಾಗಿರುವ ಮರಿಯಳು, ಯೇಸು ಸ್ವಾಮಿಗೆ ಜನ್ಮ ಕೊಟ್ಟಂತ ಮರಿಯಳು ಆಗಿದ್ದಾಳೆ. ಆಮೆನ್. ಸೊ ಈ ಮರಿಯಳ ಹತ್ರ ದೇವದೂತನು ಬಂದನು. ಈ ಮರಿಯಳು ಶ್ರೀಮಂತಳಲ್ಲ, ಒಳ್ಳೆ ಜ್ಞಾನದಿಂದ ತುಂಬಿದವಳಲ್ಲ. ಈ ಮರಿಯಳಿಗೆ ಎಲ್ಲ ಗೊತ್ತಿದೆ ಎಂಬುದಾಗಿ ಬರಲಿಲ್ಲ. ಕೆಳಗಡೆ ವಚನ ಭಾಗದಲ್ಲಿ 47ನೇ ವಚನದ ಕೆಳಗಡೆ ನಾವು ನೋಡ್ತೀವಿ, ದೀನ ಸ್ಥಿತಿಯಾಗಿರ ನನ್ನ ಮೇಲೆ ದೇವರು ಕನಿಕರಿಸಿದನು. ದೀನ ಸ್ಥಿತಿ ನಂದು, ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. 48ನೇ ವಚನ. ಮರಿಯಳ ಸ್ಥಿತಿ ಎಂತದಂದ್ರೆ ದೀನ ಸ್ಥಿತಿ. ಉಣ್ಲಿಕ್ಕೆ ಕೊರತೆ, ಇರ್ಲಿಕ್ಕೆ ಒಳ್ಳೆ ಮನೆ ಇಲ್ಲ, ಆಸ್ತಿ ಪಾಸ್ತಿಗಳಿಲ್ಲ. ನಾವು ಹೇಳುತ್ತೇವೆ ಬಹಳ ಬಡವ ಕುಟುಂಬ ರೀ, ಬಡ ಕುಟುಂಬ ಎಂಬುದಾಗಿ ನಾವು ಹೇಳುತ್ತೇವೆ. ಈ ಮರಿಯಳ ಸ್ಥಿತಿ ಕೂಡ ಹಾಗೆ ಇದೆ. ಆದ್ರೆ ಕರ್ತನ ಕಣ್ಣುಗಳು ಆಕೆಯನ್ನ ನೋಡಿದವು. ಆಮೆನ್. ಸರ್, ಯಾಕೆ ಆಕೆಯನ್ನು ನೋಡಿದವು? ಸತ್ಯವೇದ ಹೇಳ್ತದೆ, ಯಥಾರ್ಥವಂತರು ನಿರ್ಮಲ ಚಿತ್ತರು ದೇವರನ್ನ ನೋಡುವವರಾಗಿದ್ದಾರೆ. ಯಾರು ಯಥಾರ್ಥವಾಗಿರ್ತಾರೋ, ದೇವರಲ್ಲಿ ಯಥಾರ್ಥದಿಂದ ನಡ್ಕೊಳ್ತಾರೋ, ದೇವರಲ್ಲಿ ಭಯ ಭಕ್ತಿಯಿಂದ ನಡ್ಕೊಳ್ತಾರೋ, ಕರ್ತನವರಿಗೆ ನೇರವಾಗುತ್ತಾನೆ. ಆ ಊರಲ್ಲಿ ಅನೇಕ ಜನ ಸ್ತ್ರೀಯರಿದ್ದಾರೆ. ಆದ್ರೆ ದೇವದೂತನು ಯಾರ ಬಳಿಗೆ ಬಂದರು ಗೊತ್ತಾ? ಕನ್ನಿಕೆಯ ಬಳಿಗೆ, ಮರಿಯಳ ಬಳಿಗೆ ಬಂದರು. ದೀನ ಸ್ಥಿತಿಯಾಗಿರುವಂತ ಆ ಸಹೋದರಿ ಹತ್ರ ಬಂದು ಹೇಳ್ತಾ ಇದ್ದಾನೆ ದೂತನು. ಏನಂತ ಹೇಳ್ತಾ ಇದ್ದಾನೆ? ಮರಿಯಳೇ, ಹೆದರಬೇಡ, ನೀನೊಬ್ಬ ಮಗುವನ್ನ ಹೆರುವಿ, ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು. ತಕ್ಷಣವೇ ಮರಿಯಳು ಹೇಳ್ತಾ ಇದ್ದಾರೆ, ಇದು ಹೇಗಾದಿತು? ಇದು ಹೆಂಗಾಗುತ್ತೆ? ನನಗೆ ಮದುವೆ ಆಗಿಲ್ಲ, ಹೇಗೆ ನನಗಾಗುತ್ತೆ? ಮಗು ಹೇಗೆ ನನಗೆ ಹುಟ್ಟುತ್ತದೆ ಎಂಬುದಾಗಿ ದೇವದೂತನಿಗೆ ಕೇಳುವಾಗ ದೇವದೂತ ಹೇಳ್ತಾನೆ, ಮನುಷ್ಯರ ದೃಷ್ಟಿಯಲ್ಲಿ ಕುಟುಂಬ ಇದ್ರೆ ಮಕ್ಕಳಿರ್ತಾರೆ, ಮನುಷ್ಯರ ದೃಷ್ಟಿಯಲ್ಲಿ ಶಾರೀರಿಕವಾಗಿ ಸಂಬಂಧವಾಗಿ ಮಕ್ಕಳು ಹುಟ್ಟುತ್ತಾರೆ. ಆದ್ರೆ ದೇವರ ದೃಷ್ಟಿಯಲ್ಲಿ, ದೇವರಲ್ಲಿ ಯಾವುದು ಅಸಾಧ್ಯ ಇಲ್ಲ. ಪವಿತ್ರಾತ್ಮನಿನ ಮೇಲೆ ಬರುವಾಗ ಮಗುವನ್ನ ನೀನು ಇರುವಂತಳಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ಯೇಸು ಸ್ವಾಮಿಯ ಜನನ. ಯೇಸು ಸ್ವಾಮಿ ಜನ ಪ್ರತ್ಯೇಕವಾಗಿದೆ. ಎಲ್ಲರೂ ಕುಟುಂಬದಲ್ಲಿ ಗಂಡ ಹೆಂಡತಿಗೆ ಮಕ್ಕಳು ಹುಟ್ಟಿದ ಹಾಗೆ ಯೇಸು ಸ್ವಾಮಿ ಹುಟ್ಟಲಿಲ್ಲ. ಆತನು ಕನ್ನಿಕೆಯಲ್ಲಿ ಆತನು ಹುಟ್ಟಿದ, ಮದುವೆಯಾಗದ ಸ್ತ್ರೀಯಲ್ಲಿ ಆತನು ಹುಟ್ಟಿದ. ಇದೇಗೆ ಸರ್? ದೇವರ ಆತ್ಮನ ನಡೆಸುವಿಕೆ, ಪವಿತ್ರಾತ್ಮನ ಶಕ್ತಿ. ಆಮೆನ್. ಅವಾಗ ಆ ಸಹೋದರಿ ಹೇಳ್ತಾರೆ, ಇಲ್ಲ ಇಲ್ಲ, ನಾನು ಇದನ್ನು ನಂಬಲ್ಲ, ಇದು ನನಗೆ ಬೇಡ ಎಂಬುದಾಗ ಆ ಸಹೋದರಿ ಹೇಳಲಿಲ್ಲ. ಆ ಸಹೋದರಿ ಏನ್ ಹೇಳಿದ್ರು ಗೊತ್ತಾ? ನಾನು ಕರ್ತನ ದಾಸಿ. ಆದ್ರೆ ಇದರ ಅರ್ಥ ಆ ಸಹೋದರಿ ದೇವರಿಗೆ ನಡ್ಕೊಳ್ಳುವವಳು. ಆಮೆನ್. ದೇವರಿಗೆ ನಡ್ಕೊಳ್ಳುವಂಥವರು, ದೇವರನ್ನು ನಂಬುವಂಥವ್ರು ಯಾವಾಗಲೂ ದೇವರ ಮಾತಿಗೆ ತಲೆ ಬಾಗುವವರಾಗಿದ್ದಾರೆ. ಅವರು ದೇವರ ಮಾತಿಗೆ ತಲೆಯನ್ನು ಎತ್ತಿ ಮುಂದೆ ಹೋಗುವವರಲ್ಲ. ದೇವರ ಪ್ರತಿ ಮಾತಿಗೂ ತಲೆ ಬಾಗಿ ಅದರಂತೆ ಆಗಲಿ ಎಂಬುದಾಗಿ ಹೇಳುವಂಥವರು. ಆಮೆನ್. ಅದಕ್ಕೆ ಆ ಮರಿಯಳು ಹೇಳ್ತಾ ಇದ್ದಾರೆ, ನಾನು ಕರ್ತನ ದಾಸಿ. ದಾಸಿ ಅಂದ್ರೆ ಅರ್ಥ ಏನು? ಕೆಲಸ ಮಾಡುವವಳು.
ದೇವರಿಗೆ ನಾನು ಕೆಲಸ ಮಾಡುವವಳು, ದೇವರ ಮಾತಿನಂತೆ ನನಗಾಗಲಿ. 38ನೇ ವಚನ, ದೇವರ ಮಾತಿನಂತೆ ನನಗಾಗಲಿ ಎಂಬುದಾಗಿ ಈ ಮಾತನ್ನ ನಂಬಿದಳು. ಯಾವ ಮಾತನ್ನ ನಂಬಿದ್ರಿ? ನಾವೆಲ್ಲ ಸರಿಯಾಗಿ ಕಾಣುವಾಗ ನಂಬುತ್ತೇವೆ. ಯಾವ ಮಾತನ್ನ ಮಗಳು ನಂಬ್ತಾ, ಈ ಸಹೋದರಿ ನಂಬ್ತಾ ಇದ್ರು ಗೊತ್ತಾ? ನಿನಗೆ ಮಗು ಹುಟ್ಟುತ್ತದೆ. ಏನಾಗುತ್ತೆ? ನಿನಗೆ ಮಗು ಹುಟ್ಟುತ್ತದೆ. ಹಲ್ಲೆಲೂಯಾ. ಯಾರಾದ್ರೂ ಕುಟುಂಬ ಇದ್ದವ್ರಿಗೆ ಹೇಳ್ಬೋದು, ಮುಂದಿನ ವರ್ಷ ನಿಮ್ಮ ಮಕ್ಕಳಾಗ್ತಾರೆ ತಗೋರಿ, ಏನು ಚಿಂತೆ ಮಾಡಬೇಡ ತಗೋರಿ ಎಂಬುದಾಗಿ ಕುಟುಂಬ ಇದ್ದವ್ರು, ಗಂಡ ಹೆಂಡತಿ ಇದ್ದವ್ರಿಗೆ ಹೇಳ್ಬೋದು. ಆದ್ರೆ ಕನ್ನಿಕೆಯಾಗಿರುವ ಸ್ತ್ರೀ, ಮದುವೆಯಾಗಿದ್ದಂಥ ಸ್ತ್ರೀಗೆ ದೇವದೂತನ ಹೇಳ್ತಾ, ನಿನಗೆ ಮಗು ಹುಟ್ಟುತ್ತದೆ. ಆಶ್ಚರ್ಯವಾದಂಥ ವಿಷಯ. ಇದನ್ನ ಮರಿಯಳು ನಂಬಿದಳು. ಏನ್ ನಂಬಿದ್ರು ಗೊತ್ತಾ? ನನ್ನ ಸಾಮರ್ಥ್ಯ, ನನ್ನ ಶಕ್ತಿಯಿಂದ ಹಾಗದ, ನನ್ನ ಜ್ಞಾನದಿಂದ ಹಾಗದ್ದು ದೇವರ ಜ್ಞಾನದಿಂದ ಸಮಸ್ತವಾಗುತ್ತೆ. ದೇವರೆಂದು ಏನು ಅಂದ್ಕೊಳ್ತಾನೋ ಅದು ನೆರವೇರುತ್ತೆ ಎಂಬುದಾಗಿ ದೇವರ ಮಾತನ್ನ ನಂಬಿದಳು. ನಂಬಿದ ತಕ್ಷಣ ದೇವದೂತನು ಹೇಳಿ ಹೊರಟು ಹೋದನು. ಈ ಮರಿಯಳು ಓಡಿ ಹೋಗ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ ಅವಸರದಿಂದ. ಯಾವುದರಿಂದ ಮರಿಯಳು ಹೋಗ್ತಾ ಇದ್ದಾರೆ? ಅವಸರದಿಂದ. 39ನೇ ವಚನ, ಅವಸರದಿಂದ ಮರಿಯಳು ಎಲಿಜಬೆತ್ ಹತ್ರ ಹೋಗ್ತಾ ಇದ್ರೆ. ಎಲಿಜಬೆತ್ ಯಾರಂದ್ರೆ ಮರಿಯಳಿಗೆ ಹತ್ತಿರವಾಗಿರುವ ಸಂಬಂಧಿ. ದೇವದೂತನು ಹೇಳ್ತಾನೆ, ಎಲಿಜಬೆತಳು ಕೂಡ 6 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಎಲಿಜಬೆತಳ ಹೊಟ್ಟೆಯಲ್ಲೂ ಕೂಡ ಮಗು ಇದೆ. ಈ ಮಗು ಯಾರು ಗೊತ್ತಾ? ಸ್ನಾನಿಕನಾದ ಯೋಹಾನ. ಎಲಿಜಬೆತಳಲ್ಲೂ ಕೂಡ ಮಗು ಇದೆ. ನಿನಗೆ ನಂಬಕ್ ಆಗ್ತಾ ಇಲ್ವಾ? ಮರಿಯಳಿಗೆ ನೋಡ್ರಿ ಒಂದು ದೃಢ ನಂಬಿಕೆಯನ್ನು ದೇವದೂತರು ಕೊಡ್ತಾ ಇದ್ದಾರೆ. ಪವಿತ್ರಾತ್ಮನ ಶಕ್ತಿಯಿಂದ ನೀನು ಗರ್ಭಿಣಿ ಆಗ್ತದೆ, ನಿನಗೆ ನಂಬಕ್ ಆಗ್ತಾ ಇಲ್ವಾ? ಹೋಗಿ ನೋಡು, ಎಲಿಜಬೆತಳಲ್ಲೂ ಕೂಡ ಮಗು ಇದೆ. ಆಕೆ ಕೂಡ ಮುಪ್ಪಿನಲ್ಲಿ ಮಗುವನ್ನ ಪಡೆದುಕೊಂಡಿದ್ದಾಳೆ. ವಯಸ್ಸಾದ ಮೇಲೆ, ಮುದುಕಳಾದ ಮೇಲೆ ಆಕೆ ಹೊಟ್ಟೆಯಲ್ಲಿ ಮಗು ಹುಟ್ಟುತ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವದೂತನು ಕನ್ಫರ್ಮ್ ಮಾಡ್ತಾ ಇದ್ದಾನೆ, ಹೋಗಿ ನೋಡು, 6 ತಿಂಗಳು ಗರ್ಭಿಣಿ ಆಗಿದ್ದಾಳೆ ಆಕೆ. ಆದ್ರೆ ಈ ಸಹೋದರಿ ತನ್ನನ್ನು ಬಲಪಡಿಸಿಕೊಳ್ಳಿಕ್ಕೆ ಯಾರು ಇಲ್ಲ, ಬಲಪಡಿಸಲಿಕ್ಕೆ ಯಾರಿಗೆ ಹೇಳುವಂತ ವಿಷಯ ಕೂಡ ಅಲ್ಲ. ಯಾರಿಗೆ ಹೇಳುವಂತ ವಿಷಯ ಅಲ್ಲ. ಯಾರಾದ್ರೂ ಹೇಳ್ಬೋದಾ, ನನ್ನ ಹೊಟ್ಟೆಯಲ್ಲಿ ಮಗು ಹುಡ್ತದಂತೆ, ನನ್ನ ಹೊಟ್ಟೆಯಲ್ಲಿ ಮಗು ಹುಡ್ತದೆ? ಯಾರಿಗಾದ್ರು ಹೇಳೋ ವಿಷಯ ಏನಾಯ್ತು? ಕುಟುಂಬ ಇದ್ರೆ ಹೇಳ್ತೀರಿ, ಆದ್ರೆ ಕನ್ನಿಕೆಯಾಗಿರೋ ಹೇಳಲಿಕ್ಕೆ ಆಗಲ್ಲ. ಬೈಬಲ್ ಹೇಳುತ್ತದೆ, ಈ ಮರಿಯಳು ತನ್ನ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ, ತನ್ನ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಓಡಿ ಆತ್ಮೀಕರ ಹತ್ರ ಹೋಗ್ತಾ ಇದ್ದಾರೆ. ಆತ್ಮೀಕವಾಗಿ ದೇವರ ಮಾತನ್ನು ನಂಬಿ ನಡೆಯುವರ ಹತ್ರ ಓಡಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನೀನು ನಾನು ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ, ದೇವರು ನಮಗೆ ಕೊಟ್ಟಂತ ವಾಗ್ದಾನಗಳು, ಮಾತುಗಳನ್ನ ನಂಬಲಿಕ್ಕೆ ಕೆಲವೊಂದು ಸಾರಿ ನಮಗೆ ಶಕ್ತಿ ಸಾಲದಿರುವಾಗ, ಕೆಲವೊಂದು ಸಾರಿ ಬಲ ನಮಗೆ ಸಾಲದಿರುವಾಗ ನಾವು ಓಡಿ ಹೋಗ್ಬೇಕು. ಯಾರ ಹತ್ರ ಗೊತ್ತಾ? ಯಾರ ಹತ್ರ ಓಡಿ ಹೋಗ್ಬೇಕು ಗೊತ್ತಾ? ಯಾರು ಆತ್ಮೀಕವಾಗಿ ದೇವರ ಮಾತನ್ನು ನಂಬಿ ನಂಬಿಕೆಯಲ್ಲಿ ಸಭೆಯ ಮಕ್ಕಳು ಬೆಳೀತಾ ಇರ್ತಾರೋ ಅಂಥವ್ರ ಹತ್ರ ಓಡಿ ಹೋಗಿ ನಿನ್ನ ವಿಷಯಗಳನ್ನು ಹಂಚಿಕೊಂಡು ಅವರ ನಂಬಿಕೆಯನ್ನು ನೋಡಿ ನಿನ್ನ ನಂಬಿಕೆಯನ್ನು ಕೂಡ ನೀನು ಏನ್ ಮಾಡ್ಬೇಕಾಗಿದೆ? ಕಟ್ಟಿಕೊಳ್ಳಬೇಕಾಗಿದೆ. ಈ ಮರಿಯಳು ಹೋಗ್ತಾ ಇದ್ದಾರೆ, ಹೋಗಿ ಹೇಳ್ತಾ ಇದ್ರೆ, ನಮಸ್ಕಾರ ರೀ ಎಲಿಜಬೆತಳೆ, ನಮಸ್ಕಾರ, ವಂದಿಸ್ತಾ ಇದ್ದಾಳೆ. ಬೈಬಲ್ ಹೇಳ್ತದೆ, ಆಕೆಯ ವಂದನೆ ಕೇಳಿದ ತಕ್ಷಣ ಈಕೆ ಹೊಟ್ಟೆಯಲ್ಲಿರುವಂತ 6 ತಿಂಗಳ ಕೂಸು ಏನಾಗ್ತಾ ಇದೆ? ಚಲಿಸ್ತಾ ಇದೆ, ಚಲಿಸ್ತಾ ಇದೆ. ಯಾಕೆ ಗೊತ್ತಾ? ಆ ಮರಿಯಳ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು, ಆ ಕೂಸನ್ನ ನೋಡಿದಾಗ ಈ ಕೂಸು ಸಂತೋಷ ಪಡ್ತಾ ಇದೆ. ಯಾಕೆ ಸಂತೋಷ ಪಡ್ತಾ ಇದೆ ಗೊತ್ತಾ? ಆ ರಕ್ಷಕನು ನನ್ನ ಬಳಿಗೆ ಬಂದಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಸಂತೋಷ ಪಡುತ್ತಾ ಇರುವಾಗ ಎಲಿಜಬೆತಳ ಮೇಲೆ ಪವಿತ್ರಾತ್ಮನು ಬಂದನು. ಕೆಲವರು ಮಾತುಗಳು ಆತ್ಮಿಕರು ಸುಮ್ಮನೆ ಹೇಳಲರಿ. ನಮಗೆ ಸುಮ್ಮನೆ ಕೆಲವೊಂದು ಸಾರಿ ಆತ್ಮಿಕರು ಹೇಳಲ್ಲ. ಅವ್ರು ಏನಾದ್ರೂ ಬಲವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ತಿಳ್ಕೋಬೇಕು, ದೇವರ ಆತ್ಮದಿಂದ ಅವರು ಮಾತಾಡ್ತಾ ಇದ್ದಾರೆ. ಪವಿತ್ರಾತ್ಮನು ಎಲಿಜಬೆತಳ ಮೇಲೆ ಬಂದಾಗ ಎಲಿಜಬೆತಳು ಹೇಳ್ತಾ ಇದ್ದಾಳೆ, ಸ್ತ್ರೀಯರಲ್ಲಿ ನೀನು ಧನ್ಯಳು. ಎಷ್ಟೋ ಜನ ಭೂಮಿ ಮೇಲೆ ಸ್ತ್ರೀಯರಿದ್ದಾರೆ, ಅವರೆಲ್ಲರಿಗೆಲ್ಲಿ ನೀನು ಧನ್ಯಳು. ಯಾಕೆ ಗೊತ್ತಾ? ನೀನು ದೇವರ ಮಾತನ್ನ ನಂಬಿದೀಯಾ, ದೇವರ ಮಾತನ್ನ ವಿಶ್ವಾಸ ಮಾಡಿದೀಯಾ, ನೀನು ಧನ್ಯಳು. ನನ್ನ ಸ್ವಾಮಿಯ ತಾಯಿ ನನ್ನ ಬಳಿಗೆ ಬರುವಷ್ಟು ಭಾಗ್ಯವನ್ನ ದೇವರು ನನಗೆ ಕೊಟ್ಟಿದ್ದಾನೆ. ಎಲಿಜಬೆತ್ ಒಂದು ಮಾತು ಹೇಳ್ತಾ ಇದ್ದಾರೆ. ಏನು ಆ ಮಾತು ನೋಡ್ರಿ, ಏನು ಆ ಮಾತು? 45ನೇ ವಚನ, ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಆಮೆನ್. ಈಗ ಆಕೆ ನಂಬಿಕೆಯನ್ನ ಏನ್ ಮಾಡ್ತಾ ಇದ್ದಾರೆ? ಎಲಿಜಬೆತಳು ಬಲಪಡಿಸ್ತಾ ಇದ್ದಾರೆ.
ಹೆಚ್ಚಿಸ್ತಾ ಇದ್ದಾರೆ, ಕಟ್ಟುತ್ತಾ ಇದ್ದಾರೆ. ಆಮೆನ್. ಈಗ ಮರಿಯಳಿಗೆ ಇನ್ನೂ ಬಲವಾದ ನಂಬಿಕೆ ಬಂತು. ಕೆಲವರೆಲ್ಲ ನಂಬಲಿಕ್ಕೆ ಆಗದಿರುವ ವಿಷಯಗಳಲ್ಲಿ ಕೆಲವರೆಲ್ಲ ಇದು ಹೆಂಗೆ 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 ಬರೀ ಚಿಂತೆ ಮಾಡ್ತಾ ಇರ್ತಾರೆ. ಹೋಗು ಆತ್ಮಿಕರ ಹತ್ರ. ಎಷ್ಟೋ ಜನ ಸಭೆ ಮಕ್ಕಳಿದ್ದಾರೆ, ಆತ್ಮಿಕರ ದೇವರಲ್ಲಿ ಬೆಳೆಯುವಂತವರಿದ್ದಾರೆ, ಅವರ ಹತ್ರ ಹೋಗು. ದೇವದೂತನ ಯಾರ ಹತ್ರ ಹೋಗಂತ ನೋಡಿದ್ರು, ಹೇಳಿದ್ರು. ಯಾರ ಬಗ್ಗೆ ಸಾರಿದ್ರು? ಎಲಿಜಬೆತ್ಳ ಬಗ್ಗೆ. ಎಲಿಜಬೆತ್ಳ ಏನಾಗಿದ್ದಾಳೆ? ವಯಸ್ಸಾದ ಮೇಲೆ ಮಗುವನ್ನ ಹೊಟ್ಟೆಯಲ್ಲಿ ಧರಿಸಿದಾಳೆ. ನಿನಗೆ ನಂಬಿಕೆ ನಿನಗೆ ಹೆಚ್ಚಬೇಕಾದ್ರೆ, ನಂಬಿಕೆಯಲ್ಲಿ ಬೆಳಿಬೇಕಾದ್ರೆ, ಯಾರು ನಂಬಿಕೆಯಲ್ಲಿ ಬೆಳೀತಾ ಇರ್ತಾರೋ, ಯಾರು ನಂಬಿ ಮುಂದೆ ಹೋಗ್ತಾ ಇದ್ರೋ ಅವರ ಹತ್ರ ನೀನು ಹೋಗ್ಬೇಕು. ಹಲ್ಲೆಲೂಯಾ. ಅವರ ಹತ್ರ ಹೋದ್ರೆ ಏನು ಸಿಗ್ತದೆ? ನೀನು ಏನನ್ನು ನಂಬಿರ್ತೀಯಲ್ಲ ಅದಕ್ಕೆ ನಿನಗೆ ಬಲ ಸಿಗ್ತದೆ. ಆಮೆನ್. ಮರಿಯಳಿಗೆ ಹೇಳ್ತಾ ಇದ್ದಾರೆ ಎಲಿಜಬೆತ್ಳು, ನಂಬಿದವಳಾದ ನೀನು ಧನ್ಯಳೆ, ಕರ್ತನು ಹೇಳಿದ ಮಾತು ನಿನಗೇನಾಗ್ತದೆ? ನೆರವೇರುತ್ತದೆ. ಆವಾಗ ಮರಿಯಳು ಒಂದು ಸುಂದರವಾದ ಹಾಡನ್ನು ಹಾಡ್ತಾ ಇದ್ದಾಳೆ. ಏನು ಹಾಡು ಗೊತ್ತಾ? ಕೆಳಗೆ ವಚನ, ನನ್ನ ಪ್ರಾಣವು ಕರ್ತನನ್ನ ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರಲ್ಲಿ ಉಲ್ಲಾಸಗೊಂಡಿದೆ, ದೀನ ಸ್ಥಿತಿಯಾದ ಮೇಲೆ ನನ್ನ ಮೇಲೆ ಕರ್ತನ ಕರುಣೆ ತೋರಿಸಿದ್ದಾನೆ. ಒಂದು ಸುಂದರವಾದ ಹಾಡನ್ನ ಹಾಡ್ತಾ ಇದ್ದಾಳೆ. ನಿನಗೆ ನಂಬಿಕೆ ಬರುವಾಗ, ದೇವರ ಮಾತು ನಿನಗೆ ಬರುವಾಗ, ದೇವರ ಮಾತುಗಳು ನೀನು ಹೊಂದಿಕೊಳ್ಳುವಾಗ, ಆತ್ಮಿಕರ ಹತ್ರ ಹೋಗಿ ನೀನು ಬಲ ಹೊಂದುವಾಗ ನೀನು ಸುಮ್ಮನೆ ಇರಬಾರ್ದು. ನೀನು ಸುಮ್ಮನೆ ಇರಬಾರ್ದು. ದೇವರನ್ನ ಹಾಡಬೇಕು, ದೇವರನ್ನ ಹಾಡಿ ಆರಾಧಿಸಬೇಕು, ದೇವರನ್ನು ಕೊಂಡಾಡಬೇಕು. ಯಾಕಂದ್ರೆ ನನಗೆ ದೇವರು ಕೃಪೆ ತೋರಿಸಿದ್ದಾನೆ, ದೇವರು ನನ್ನ ದೀನ ಸ್ಥಿತಿಯನ್ನು ನೋಡಿದ್ದಾನೆ, ನನ್ನ ಜೀವನದಲ್ಲಿ ದೇವರು ಕಾರ್ಯವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ ಎಂಬುದಾಗಿ ನೀನು ನಂಬುವಾಗ ಅದರ ತಕ್ಕ ಹಾಗೆ ದೇವರು ಕಾರ್ಯವನ್ನ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮರಿಯಳು ನಂಬಿದಳು. ಎಂತ ಮಾತು ನಂಬಿದರ್ರಿ ಗೊತ್ತಾ? ಸಾಧಾರಣ ಮಾತಲ್ಲ, ಸಾಧಾರಣ ಮಾತಲ್ಲ. ಈಗಾಗಲೇ ಹೇಳಿದೆ, ಕನ್ನಿಕೆಯು ಗರ್ಭವಾಗುವುದು ಬಹಳ ಅಸಾಧಾರಣವಾದ ಮಾತು. ಆ ಸಹೋದರಿ ಆ ನಂಬಿಕೆಗೆ ತನ್ನನ್ನು ತಾನೇ ತ್ಯಾಗ ಮಾಡಿದಳು. ಆ ಸಹೋದರಿ ತನ್ನ ನಂಬಿಕೆಗೆ ತನ್ನನ್ನು ತಾನೇ ತ್ಯಾಗ ಮಾಡಿದಳು. ಅವಮಾನ ಪಡುವುದಕ್ಕೆ, ನಿಂದೆಗಳನ್ನು ಹೊತ್ತುಕೊಳ್ಳುವುದಕ್ಕೆ, ಬರುವ ಕಷ್ಟವನ್ನ ಸಹಿಸಿಕೊಳ್ಳುವುದಕ್ಕೆ, ಜನರು ಒಬ್ಬೊಬ್ಬರು ಒಂದೊಂದು ಮಾತು ಹೇಳುವುದನ್ನ ಸಹಿಸಿಕೊಳ್ಳುವುದಕ್ಕೆ ಆಕೆಯು ಒಪ್ಪಿಸಿಕೊಟ್ಟಳು. ಯಾತಕ್ಕೋಸ್ಕರ? ದೇವರ ಮಾತನ್ನು ನಂಬುವುದಕ್ಕೋಸ್ಕರ. ಹಲ್ಲೆಲೂಯಾ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ, ಸಾರ್ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಆರಾಧನೆ ಸಭೆಗೆ ಬರ್ತಾ ಇರುವಾಗ ಜನರಲ್ಲಿ ಅಂತಾರೆ ದೇವ್ರ ಮಾತು ನೀನು ನಂಬಿದ್ರೆ ಜನರು ಹೇಳ್ತಾರೆ. ಯಾಕೆ ಗೊತ್ತಾ? ನೀನು ನಂಬಿದು ಮನುಷ್ಯರನ್ನಲ್ಲ, ಮನುಷ್ಯರ ಮಾತುಗಳನ್ನೆಲ್ಲ, ದೇವರ ಮಾತನ್ನ ನಂಬಿ ನೀನು ಹೋಗ್ತಾ ಇದ್ದ. ದೇವರು ನಿನಗೆ ಏನು ಹೇಳಿದಾನೋ ಅದನ್ನು ದೇವರು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ದೇವದೂತ ಮರಿಯಳಿಗೆ ಹೇಳಿದ್ರು, ನೀನು ಗರ್ಭಿಣಿಯಾಗಿ ಮಗುವನ್ನ ಏರುತ್ತೀಯ, ವಾಗ್ದಾನ ಮಾಡ್ತಾ ಇದ್ದಾರೆ. ಆ ವಾಗ್ದಾನವನ್ನ ಮರಿಯಳು ನಂಬಿದಳು. ಯೇಸು ಸ್ವಾಮಿ ನಮಗೆ ವಾಗ್ದಾನ ಮಾಡಿದ್ದಾನೆ, ಯೇಸು ಸ್ವಾಮಿ ನಮಗೆ ಮಾತನ್ನು ಕೊಟ್ಟಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ಅನೇಕ ವಾಗ್ದಾನಗಳನ್ನು ಯೇಸು ಸ್ವಾಮಿ ನಮಗೆ ಮಾಡಿದ್ದಾನೆ. ಏನೆಲ್ಲ ಆತನು ವಾಗ್ದಾನ ಮಾಡಿದ್ದಾನೆ? ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ನಿನ್ನನ್ನು ತೊರೆಯುವುದಿಲ್ಲ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇರ್ತೇನೆ. ದೇವರ ಮಾತು ಕೊಟ್ಟಿದ್ದಾನೆ. ಅದನ್ನ ನಂಬುವಾಗ ದೇವರ ಕಾರ್ಯವನ್ನ ಮಾಡ್ತಾನೆ. ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ದೇವರ ವಾಗ್ದಾನ, ದೇವರ ಮಾತು, ಇದನ್ನು ನಾವು ನಂಬಬೇಕಾಗಿದೆ. ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡುವುದಿಲ್ಲ. ಯೇಸು ಏನು ಹೇಳಿದ್ರ? ನಾನು ನಿಮ್ ಕೈ ಬಿಡ್ತೀನಿ ಅಂತ ಹೇಳಿದನ? ಶಿಷ್ಯರಿಗೆ ಹೇಳಿದ, ನಾನು ನಿಮ್ಮನ್ನ ಅನಾಥರನ್ನಾಗಿ ಕೈ ಬಿಡುವುದಿಲ್ಲ. ನೀವು ನನ್ನನ್ನು ಹುಡುಕುವುದಾದರೆ ನಾನು ನಿಮ್ಮ ಹತ್ತಿರದಲ್ಲಿಯೇ ಇದ್ದೇನೆ. ಯಾರು ಹೇಳಿದ ಮಾತು? ಯಾರು ವಾಗ್ದಾನ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ. ನೀವು ನನ್ನ ಹುಡುಕಿದ್ರೆ ನಾನು ನಿಮ್ಮ ಹತ್ತಿರದಲ್ಲಿಯೇ ಇದ್ದೇನೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿಕೊಳ್ಳ್ರಿ. ನನ್ನಲ್ಲಿ ಮನಃಶಾಂತಿ ಇದೆ, ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿಕೊಳ್ಳ್ರಿ. ಏನೆಲ್ಲ ವಾಗ್ದಾನಗಳು ಬೈಬಲ್ ನಮಗಿದೆ. ಮರಿಯಳಿಗೆ ವಾಗ್ದಾನ ಮಾಡಿದ್ರು ದೂತನು, ನಿನಗೊಂದು ಮಗುವಾಗುತ್ತೆ, ಹೆದರಬೇಡ, ಭಯಪಡಬೇಡ, ಆ ಮಾತನ್ನು ನಂಬು ಎಂಬುದಾಗಿ ಹೇಳುವಾಗ ನಂಬಿದಳು. ದೇವರು ಒಂದು ವಾಗ್ದಾನ ಮಾಡಿದ್ರು. ಇವತ್ತು ನಮಗೆ ಅನೇಕ ವಾಗ್ದಾನಗಳು ಬೈಬಲಲ್ಲಿ ಇದೆ. ಯೇಸು ಅನೇಕ ವಾಗ್ದಾನಗಳು ಮಾಡಿದ್ದಾನೆ. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇಡ್ತೇನೆ. ನೀವು ನನ್ನ ಹುಡುಕುವುದಾದರೆ ನಾನು ನಿಮ್ಮ ಹತ್ತಿರದಲ್ಲಿ ಇದ್ದೇನೆ. ನಾನು ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ನನ್ನಲ್ಲಿದ್ದು ಮನಃಶಾಂತಿಯನ್ನ ಹೊಂದಿಕೊಳ್ಳ್ರಿ. ನಾನು ನಿಮ್ಮನ್ನು ಅನಾಥರನ್ನಾಗಿ ಕೈ ಬಿಡುವುದಿಲ್ಲ. ಯಾರು ಹೇಳಿದ ಮಾತುಗಳೆಲ್ಲ? ಯೇಸು ಸ್ವಾಮಿ. ಯೇಸು ಸ್ವಾಮಿ ಮಾತುಗಳನ್ನು ಹೇಳಿದ್ದಾರೆ. ಇದನ್ನು ನಂಬಿದ್ರೆ
ನಮ್ಮ ಜೀವನದಲ್ಲಿ ಆ ಶುಭವನ್ನ, ಆ ಆಶೀರ್ವಾದವನ್ನ, ಆ ವಾಗ್ದಾನವನ್ನ ನಾವು ಅನುಭವ ಮಾಡುತ್ತೇವೆ. ಆಮೆನ್. ಮರಿಯಳು ದೇವರ ವಾಗ್ದಾನವನ್ನ ನಂಬಿದರು. ಮರಿಯಳು ದೇವರ ವಾಗ್ದಾನ ನಂಬಿದರು. ಏನು ನಂಬಿದ್ರು ಗೊತ್ತಾ? ನನ್ನ ಹೊಟ್ಟೆಯಲ್ಲಿ ಮಗು ಹುಟ್ಟುತ್ತದಂತೆ. ಇದು ನನಗೆ ಅಸಾಧಾರಣವಾದ ಮಾತು. ನನ್ನ ಹೊಟ್ಟೆಯಲ್ಲಿ ಮಗು ಹುಟ್ಟುತ್ತದೆ ಎಂಬುದಾಗಿ ಮರಿಯಳು ನಂಬಿದಳು. ನಂಬಿಕೆ ತಕ್ಕ ಹಾಗೆ ಕಣ್ಣಿಂದ ನೋಡಿದಳು. ಇವತ್ತು ನೀನು ನಾನು ನಂಬಿದರೆ ದೇವರು ಏನೆಲ್ಲ ವಾಗ್ದಾನ ಮಾಡಿದಾನೋ, ದೇವರು ಏನೆಲ್ಲ ವಾಗ್ದಾನಗಳನ್ನು ನಮಗೆ ಮಾಡಿದಾನೋ ಅದನ್ನು ನಮ್ಮ ಕಣ್ಣಿಂದ ನೋಡುತ್ತೇವೆ, ಕಿವಿಯಿಂದ ಕೇಳುತ್ತೇವೆ, ಹೃದಯದಿಂದ ನಾವು ನಂಬುವವರಾಗಿದ್ದೇವೆ. ಆಮೆನ್. ಇದು ಬರೇ ಬೈಬಲಲ್ಲಿ ಬರೆದಪಟ್ಟ ಮಾತು ಅಲ್ಲ ರೀ. ಯೇಸು ತನ್ನ ಸ್ವಂತ ಬಾಯಿಂದ ಹೇಳಿದ, ನಾನು ನಿಮ್ಮನ್ನು ಕೈ ಬಿಡಲ್ಲ, ನೀವು ನನ್ನ ಹುಡುಕಿರಿ, ನಾನು ನಿಮ್ಮ ಹತ್ತಿರದಲ್ಲಿದ್ದೇನೆ, ತಟ್ಟಿರಿ ನಿಮಗೆ ತೆರೆಯುತ್ತದೆ. ದೇವರ ಹೃದಯವನ್ನು ನಾವು ತಟ್ಟಬೇಕಾಗಿದೆ. ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಿಯನ್ನ ಹುಡುಕಬೇಕಾಗಿದೆ. ದೇವರು ಹೇಳಿದ ವಾಗ್ದಾನಗಳು ನಮ್ಮ ನೆರವೇರುವುದಕ್ಕಾಗಿ ಈ ಮಾತುಗಳನ್ನು ನಾವು ನಂಬಬೇಕಾಗಿದೆ. ಯೇಸು ಹೇಳ್ತಾನೆ, ನೀನು ನಂಬಿದ್ರೆ ದೇವರ ಮಹಿಮೆಯನ್ನ, ನಂಬಿಲ್ಲ ಅಂದ್ರೆ ಈ ವಾಕ್ಯ ಇಲ್ಲೇ, ನೀನು ಅಲ್ಲೇ, ದೇವರ ಮಹಿಮೆ ಕಾಣಕ್ಕಾಗಲ್ಲ. ಮರಿಯಳು ನಂಬಿದಳು. ಅದಕ್ಕೆ ಎಲಿಜಬೆತ್ ಹೇಳಿದ್ರು, ನಂಬಿದವಳಾದ ನೀನು ಧನ್ಯಳು. ಪಕ್ಕದವರಿಗೆ ಹೇಳ್ರಿ, ನೀನು ದೇವರ ಮಾತನ್ನು ನಂಬಿದರೆ ನೀನು ಧನ್ಯಳು, ಧನ್ಯನು. ಜೋರಾಗಿ ಹೇಳಿ, ದೇವರ ಮಾತು ನೀನು ನಂಬಿದ್ರೆ ಧನ್ಯನು, ಧನ್ಯಳಾಗಿದೆಯಾ? ಕೆಲವರೆಲ್ಲ ಹೇಳ್ತಾರೆ, ನಾನು ಯಾರ ಮಾತು ನಂಬಲ್ರಿ, ಎಲ್ಲರ ಮೇಲೆ ನನಗೆ ಬೇಸರ ಆಗಿದೆ, ಯಾರ ಮಾತು ನಂಬಲ್ಲ. ದೇವ್ರ ಮಾತು ನಂಬು. ದೇವ್ರು ಏನೆಲ್ಲ ಬೈಬಲಲ್ಲಿ ವಾಗ್ದಾನ ಮಾಡಿದ ಅದನ್ನು ನಂಬು. ತಕ್ಕ ಸಮಯದಲ್ಲಿ, ತಕ್ಕ ಗಳಿಗೆಯಲ್ಲಿ ಮರಿಯಳು ಮಗುವನ್ನ ಎತ್ತ ಹಾಗೆ ನಿನ್ನ ಜೀವನದಲ್ಲಿ ಕೂಡ ತಕ್ಕ ಗಳಿಗೆಯಲ್ಲಿ ನೀನು ಏನನ್ನ ನಂಬುತ್ತೀಯೋ ಅದಕ್ಕೆ ದೇವರು ಉತ್ತರವನ್ನ ಕೊಡುವನಾಗಿದ್ದಾನೆ. ಯಾಕೆ ಗೊತ್ತಾ? ಇಬ್ರಿಯ 10ನೇ ಅಧ್ಯಾಯ 23ನೇ ವಚನ, ದೇವರು ನಂಬಿಗಸ್ತನಾಗಿದ್ದಾನೆ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ಕೊನೆಯವರೆಗೂ ನಿನ್ನನ್ನ ನಡೆಸುತ್ತಾನೆ. ವಾಗ್ದಾನ ಮಾಡಿದಾತನು, ವಾಗ್ದಾನ ಮಾಡಿದಂತ ದೇವರು ನಂಬಿಗಸ್ತನು, ಆತನು ನಂಬಿಗಸ್ತನಾಗಿದ್ದಾನೆ. ದೇವರಂತವನಂತೆ ನಂಬಿಗಸ್ತನು. ನಮ್ಮ ಹಾಗೆ ಅವಳದವಳು ಮನಸ್ಸಿರೋವನಲ್ಲ. ನಮ್ಮ ಹಾಗೆ ವಾಕ್ಯ ಕೇಳಿದಾಗ ಬಲ ಬರದು, ವಾಕ್ಯ ಇಲ್ಲದಾಗ ಟುಸ್ ಅಂತ ಆಗುವುದು ನಮ್ಮ ಹಾಗೆ ಅಲ್ಲ. ಪಕ್ಕದವರಿಗೆ ಹೇಳ್ರಿ, ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ಹೇಳಿ ಪಕ್ಕದವರು, ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ಆತನ ಏನೆಲ್ಲ ವಾಕ್ಯವನ್ನ ನನಗೆ ಕೊಟ್ಟಿದ್ದಾನೋ ಅವೆಲ್ಲವನ್ನ ನೆರವೇರಿಸ್ತಾನೆ. ದೇವರು ಸುಳ್ಳಾಡ್ತಾರ? ದೇವರು ಸುಳ್ಳು ಹೇಳಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ದೇವರು ನಂಬಿಗಸ್ತನಾಗಿದ್ದಾನೆ. ಏನೆಲ್ಲ ಆತನ ಬಾಯಿಂದ ಮಾತುಗಳನ್ನು ಕೊಟ್ಟಿದ್ದಾನೋ ಅವುಗಳನ್ನು ನೆರವೇರಿಸುವನಾಗಿದ್ದಾನೆ. ಮರಳಿಗೆ ದೇವದೂತರ ಮುಖಾಂತರ ದೇವರು ಒಂದು ಮಾತು ಕೊಟ್ಟರು. ಏನು ಗೊತ್ತಾ? ನೀನು ಗರ್ಭಿಣಿಯಾಗಿ, ಕನ್ಯೆಯಾಗಿರುವ ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನ ಎರುವೆ ಅಂತ ದೇವರು ಹೇಳಿದ ಹಾಗೆ, ತನ್ನ ದೂತನ ಮುಖಾಂತರ ಹೇಳಿ ಕಳಿಸಿದ ಹಾಗೆ ಗರ್ಭಿಣಿಯಾಗಿ ಗರ್ಭವನ್ನ ಧರಿಸಿದಳು, ಮಗುವನ್ನ ಹೆತ್ತಳು. ದೇವರು ನಂಬಿಗಸ್ತನು. ತನ್ನ ವಾಗ್ದಾನಗಳು ಒಂದು ಕೂಡ ಬಿದ್ದು ಹೋಗುವುದಿಲ್ಲ, ಅವುಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ದೇವರು ನಂಬಿಗಸ್ತನಾಗಿದ್ದರೆ ನೀನು ನಾನು ಕೂಡ ಯಾರಾಗಿರ್ಬೇಕು? ನಂಬಿಗಸ್ತರು. ದೇವರ ಮಾತನ್ನು ನಂಬೋದ್ರಲ್ಲಿ ನಂಬಿಗಸ್ತರಾಗಿರ್ಬೇಕಾಗಿದೆ. ಪಕ್ಕದವ್ರಿಗೆ ಹೇಳ್ರಿ, ಅವಳಡೋಳು ಮನಸ್ಸಿರಬಾರ್ದು. ಅವಳಡೋಳು ಅಂದ್ರೆ ಏನು? ಗುಣಪಣ. ಅವಳಡೋಳು ಅಂದ್ರೆ ಏನು? ಇಡ್ಲೆ ಬೇಡ, ನಂಬಲೆ ಬೇಡ, ಇದು ಅವಳಡೋಳು. ಬೈಬಲ್ ಹೇಳ್ತದೆ, ಅವಳಡೋಳು ಮನಸ್ಸಿರೋವನು ಗಾಳಿಯನ್ನು ಹಿಂದಟ್ಟಿದ ಹಾಗೆ, ಹುಲ್ಲಿನ ಹಾಗೆ ಇದ್ದಾನಂತ. ಗಾಳಿ ಬಂದಾಗ ಸುರ್ರು ಅಂತ ಕಡೆ ಬರ್ತದೆ, ಮತ್ತೆ ಈ ಕಡೆ ಹುಲ್ಲು ಹೋಗುತ್ತೆ. ಅವನು ಅವಳಡೋಲ್ ಮನಸ್ಸಿರೋವನು. ನಿನ್ನ ಜೀವನ ಅವಳಡೋಲ್ ಮನಸ್ಸಿದೆನಾ? ಏನೇ ಮಾಡಿದ್ರೆ ಮಾಡ್ಬೋದು, ನೋಡೋಣ, ಪ್ರೇಯರ್ ಮಾಡಿ ನೋಡೋಣ, ನಂಬಿ ನೋಡೋಣ. ಅವಳಡೋಲ್ ಮನಸ್ಸಿದ್ರೆ ನಿನ್ನ ಜೀವನದಲ್ಲಿ ಕಾರ್ಯ ಆಗಲ್ಲ. ಮರಿಯಳು ನಂಬಿದ ಹಾಗೆ ಅಸಾಧಾರಣವಾದ ವಿಷಯವನ್ನು ಮರಿಯಳು ನಂಬಿದಳು. ಯೇಸು ಹೇಳ್ತಾನೆ, ಯೋಹಾನ 20ನೇ ಅಧ್ಯಾಯ 29ನೇ ವಚನ, ಅಲ್ಲಿ ಯೇಸು ಸ್ವಾಮಿ ತೋಮನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಯೇಸು ಅವನಿಗೆ, ನೀನು ನನ್ನನ್ನ ನೋಡಿದ್ದರಿಂದ, ಸ್ವಾಮಿ ನೋಡಿದ್ರಿಂದ ನೀನ್ ಏನ್ ಮಾಡಿದ್ರಿ? ನನಗ ನಂಬಿದ್ದಿ. ನೋಡದೆ ನಂಬಿದವರು ಧನ್ಯರು. ಎಲಿಜಬೆತ್ ಹೇಳಿದಳು ಮರಿಯಳು ವಿಷಯ, ನೀನೇನಾಗಿದೆ? ಧನ್ಯಳು. ಯೇಸು ಹೇಳ್ತದೆ, ನೀನು ನೋಡದೆ ನಂಬುವವರು ಏನಾಗಿದ್ದಾರೆ? ಧನ್ಯರು. ಹಲ್ಲೆಲೂಯಾ. ಒಬ್ರು ಹೇಳಿದ್ರು ಈ ರೀತಿಯಾಗಿ ನನಗೆ,
ಸಭೆಗೆ ಬಾರಪ್ಪ, ಪ್ರಾರ್ಥನೆ ಮಾಡು, ದೇವ್ರನ್ನ ಆರಾಧನೆ ಮಾಡಿ, ದೇವ್ರ ನಿನ್ನ ಜೀವನದಲ್ಲಿ ಸರಿ ಮಾಡ್ತಾನೆ ಅಂತ ನಾನು ಅವ್ರಿಗೆ ಹೇಳುವಾಗ ಅವ್ರು ಹೇಳಿದ್ರು, ನೋಡಣ್ರಿ ನನ್ನ ಮನೆಯಲ್ಲಿ ಕೆಲವೊಂದು ಕಾರ್ಯಗಳಾಗಬೇಕು. ಏನಾಗಬೇಕು? ನನ್ನ ಮನೆಯಲ್ಲಿ ಕೆಲವು ಕಾರ್ಯಗಳಾಗಬೇಕು. ಆದ್ಮೇಲೆ ನಾನು ನಂಬ್ತೀನಿ ರೀ, ನಾನು ಬರ್ತೀನಿ, ಅದು ಆಗತ್ತನ್ನ ಕಾಯ್ಲತ್ತೀನಿ. ಆದ್ಮೇಲೆ ಎಲ್ಲರೂ ಬರ್ತಾರೆ, ಅದಲ್ವಾ? ಸರಿಯಾದ ಮೇಲೆ ಎಲ್ಲರೂ ನಂಬ್ತಾರೆ, ಸರಿಯಾದ ಮೇಲೆ ಎಲ್ಲರೂ ನಂಬ್ತಾರೆ. ದಾರಿಲಿ ಹೋಗೋನು ಕೂಡ ನಂಬ್ತಾನೆ, ನಾನು ಸರಿಯಾಗ್ಯದಪ್ಪ, ಹೋಗಿ ಬರೋಣ. ಯೇಸು ಹೇಳ್ತಾನೆ, ನೀನು ನನ್ನನ್ನು ನೋಡಿದ್ರಿಂದ ಏನ್ ಮಾಡಿದಿ? ನಂಬಿದಿ. ನೋಡದೆ ನಂಬುವನು ಧನ್ಯನಾಗಿದ್ದಾನೆ. ಆಮೆನ್. ಸೊ ನಾವು ನೋಡದವರಾಗಿದ್ದೇವೆ. ಯೇಸು ಸ್ವಾಮಿ ಮುಖ ನಾವು ನೋಡಲಿಲ್ಲ, ಯೇಸು ಸ್ವಾಮಿ ಕೂಸಾಗಿ ಹುಟ್ಟಿದ್ದನ್ನ ನಾವು ನೋಡಲಿಲ್ಲ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಸಮಯದಲ್ಲಿ ಆ ಚಿತ್ರಣವನ್ನ ನಾವು ನೋಡಲಿಲ್ಲ. ಆದ್ರೂ ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ? ಯೇಸು ಸ್ವಾಮಿ ಏನ್ ಹೇಳಿದಾನೋ ಅದನ್ನು ನಂಬುತ್ತಾ ಇದ್ದೇವೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ನೋಡಿ ನಂಬುವವನಿಗಿಂತ ನೋಡದೆ ನಂಬುವವನು ಧನ್ಯನಾಗಿದ್ದಾನೆ. ತೋಮನು ತನ್ನ ಕೈಯನ್ನ ಆತನ ಬೆರಳಲ್ಲಿ ಹಚ್ಚಿ ನೋಡ್ದ, ಈಗ ನಂಬ್ತೀನಿ ಸ್ವಾಮಿ, ನೀನು ದೆವ್ವ ಅಲ್ಲ, ದೇವರಾಗಿದೆ, ಈಗ ನಾನು ನಂಬ್ತೀನಿ. ಯೇಸು ಸ್ವಾಮಿ ಹೇಳಿದ, ನೀನು ನೋಡಿ ನಂಬಿದೆಯಾ? ನೋಡ್ಲಾರ್ದು ನಂಬೋರು ಮುಂದಿನ ಸಂತಾನ ಬರ್ತದೆ. ನೋಡ್ಲಾರ್ದು ನಂಬು, ನನ್ನನ್ನು ನೋಡ್ಲಾರ್ದು ನಂಬುದು ಮುಂದೆ ಬರ್ತಾರೆ, ಅವರು ಬಹಳ ಧನ್ಯರು ನಿನಗಿಂತ. ಆಮೇನ್. ನಾವು ನೋಡಿಲ್ಲ ಯೇಸು ಸ್ವಾಮಿಯನ್ನ, ಆತನ ಗಾಯಗಳನ್ನು ನೋಡಿಲ್ಲ, ಆತನ ಕೂಸಾಗಿ ಹುಟ್ಟಿದ್ದನ್ನು ನೋಡಲಿಲ್ಲ. ಆದ್ರೂ ದೇವರ ಮಾತನ್ನು ನಂಬಿ ಮುಂದೆ ಹೋಗ್ತಾ ಇದೀವಲ್ಲ, ಆ ಶಿಷ್ಯನಿಗಿಂತ ನಾವೇ ಧನ್ಯರು. ಆಮೇನ್. ಇವತ್ತು ದೇವರು ನಮಗೆ ವಾಗ್ದಾನಗಳನ್ನು ಮಾಡಿದ್ದಾನೆ. ನಾನಿನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ನಾನಿನ್ನ ಅನಾಥರನಾಗಿ ಬಿಡುವುದಿಲ್ಲ. ನೀವು ನನ್ನ ಹುಡುಕುವುದಾದ್ರೆ ನಾನು ನಿಮ್ಮ ಹತ್ತಿರದಲ್ಲಿಯೇ ಇದ್ದೇನೆ, ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದ್ಕೊಳ್ರಿ. ಇವೆಲ್ಲ ವಾಗ್ದಾನಗಳಿದೆ. ನಾವು ನಂಬಿ ಪ್ರಾರ್ಥಿಸುವಾಗ, ನಂಬಿ ಮುಂದೆ ಹೋಗುವಾಗ ಆ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರ್ತವೆ. ಮರಿಯಳ ಜೀವಿತದಲ್ಲಿ ಆ ವಾಗ್ದಾನ ನೆರವೇರಿದ ಹಾಗೆ ನಮ್ಮ ಜೀವಿತದಲ್ಲಿ ಕರ್ತನು ತನ್ನ ವಾಗ್ದಾನಗಳನ್ನ ನೆರವೇರಿಸುವನಾಗಿದ್ದಾನೆ. ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣ್ತೀಯ. ಏನೆಲ್ಲ ದೇವರು ಹೇಳಿದ್ದಾರೆ. ಕೆಲವರೆಲ್ಲ ಹೇಳ್ತಾರೆ, ಯಾರು ನನಗಿಲ್ಲ ರೀ, ಯಾರ ಬಲ ನನಗಿಲ್ಲ, ಯಾರ ಸಹಾಯ ನನಗಿಲ್ಲ. ಯೇಸು ಹೇಳ್ತಾನೆ, ನಾನು ನಿನ್ನ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ, ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ. ಮಗನೇ, ಮಗಳ, ನೀನು ಒಬ್ಬಂಟಿಗಳಲ್ಲ, ನಾನು ನಿನ್ನೊಂದಿಗಿದ್ದೇನೆ. ನಂಬು ಅದನ್ನ. ದೇವನಿನ ಜೊತೆ ಇದ್ದು ನಡೆಸ್ತಾನೆ. ಕೆಲವರು ಹೇಳ್ತಾರೆ, ನನಗೆ ತಂದೆ ಇಲ್ಲ, ತಾಯಿ ಇಲ್ಲ. ನನಗೆ ತಂದೆ ಇದ್ರೆ ನನಗೆ ಧೈರ್ಯ ಹೇಳಿಕೊಡ್ತಾ ಇದ್ದ, ತಾಯಿ ಇದ್ರೆ ನನಗೆ ಧೈರ್ಯವನ್ನು ಹೇಳಿಕೊಡ್ತಾ ಇದ್ದ, ತಂದೆ ಇದ್ರೆ ನನಗೆ ಧೈರ್ಯವನ್ನು ಹೇಳ್ಕೊಡ್ತಾ ಇದ್ದ, ತಾಯಿ ಇದ್ರೆ ನನಗೆ ಧೈರ್ಯವನ್ನು ಹೇಳ್ಕೊಡ್ತಾ ಇದ್ರು. ಯಾರು ಇಲ್ಲ, ನನಗೆ ತಿಳಿಸೋರು ಯಾರು ಇಲ್ಲ. ಯೇಸು ಹೇಳಿದ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡಲ್ಲ. ಈಗ ತಂದೆ ಸ್ಥಾನದಲ್ಲಿ ನಾನು ಇರ್ತೇನೆ, ತಾಯಿ ಸ್ಥಾನದಲ್ಲಿ ನಾನು ಇರ್ತೇನೆ. ಎತ್ತ ತಾಯಿ ತನ್ನ ಕೂಸನ್ನ ಮರೆತಳು, ನಾನು ನಿನ್ನ ಮರೆಯುವುದಿಲ್ಲ. ಇದು ದೇವರ ವಾಗ್ದಾನ. ಇದನ್ನು ನಂಬು. ದೇವರು ನಿನಗೆ ಆಲೋಚನೆಯನ್ನು ಹೇಳಿಕೊಡ್ತಾನೆ. ಕರ್ತ ನಿನಗೆ ಸಹಾಯವನ್ನ ಮಾಡುವನಾಗಿದ್ದಾನೆ. ಹುಡುಕು ದೇವರ ಮುಖವನ್ನ, ಪ್ರಾರ್ಥನೆ ಮಾಡು, ಬೀಳ್ರಿ ದೇವರ ಪಾದ ಹತ್ರ, ಉಪವಾಸ ಮಾಡ್ರಿ, ಕಣ್ಣೀರು ಸುರಿಸಿರಿ. ದೇವರು ನಿನ್ನೊಂದಿಗೆ ಮಾತಾಡ್ತಾರೆ. ಯೇಸು ಹೇಳಿದ, ಹುಡುಕಿರಿ, ನಾನು ನಿಮಗೆ ಸಿಗುವೆನು, ತಟ್ಟಿರಿ, ನಿಮಗೆ ತೆರೆಯುತ್ತದೆ. ಯಾಕಂದ್ರೆ ಹುಡುಕುವನು ಪ್ರತಿಯೊಬ್ಬನು ಕಂಡುಕೊಳ್ಳುವನಾಗಿದ್ದಾನೆ, ತಟ್ಟುವನಿಗೆ ಪ್ರತಿಯೊಬ್ಬನಿಗೆ ತೆರೆಯಲ್ಪಡುತ್ತದೆ. ಹಾಲೆಲೂಯ, 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 ಹಾಲೆಲೂಯ. ಹೇಳಿ, ಸ್ವರಗಳನ್ನು ಎತ್ತಿ ಹೇಳಿ, ಯಾವುದು ಸ್ವಾಮಿ, ನಿನ್ನ ವಾಗ್ದಾನಗಳನ್ನು ನಾನು ನಂಬುತ್ತೇನೆ. ಮರಿಯಳು ಹೇಳಿದರು, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಹೇಳಿ ಕರ್ತನ ಸನ್ನಿಧಾನ, ದೇವರೇ, ನಾನು ನಿನ್ನ ಮಗನು, ಮಗಳಾಗಿದ್ದೇನೆ. ನೀನು ಅನೇಕ ವಾಗ್ದಾನಗಳನ್ನು ನನಗೆ ಮಾಡಿದೆಯಪ್ಪ, ಅನೇಕ ವಾಗ್ದಾನಗಳನ್ನು ನನಗೆ ಮಾಡಿದೆ. ನಿನ್ನ ವಾಕ್ಯದಲ್ಲಿರುವ ವಾಗ್ದಾನಗಳನ್ನು ನಾನು ನಂಬುತ್ತೇನೆ, ನಿನ್ನ ವಾಕ್ಯದಲ್ಲಿರುವ ವಾಗ್ದಾನಗಳನ್ನು ನಂಬುತ್ತೇನೆ ದೇವರೇ. ತಕ್ಕ ಸಮಯದಲ್ಲಿ ದೇವರೇ ಅವುಗಳನ್ನು ನೆರವೇರಿಸುವ ದೇವರೇ, ನಿನಗೆ ಸ್ತೋತ್ರ. ಲಾರ್ಡ್, ವಿ ಥ್ಯಾಂಕ್ ಯು ಲಾರ್ಡ್. ಹೇಳಿ, ಸ್ವಾಮಿ, ನಾನು ಒಬ್ಬಂಟಿಗನಲ್ಲ, ನಂದು ಒಂದೇ ಕುಟುಂಬ ಅಲ್ಲ. ನಿನ್ನ ಪರಲೋಕ ಸೈನ್ಯ ನನ್ನೊಂದಿಗಿದೆ, ನಿನ್ನ ರಾಜ್ಯ ನನ್ನೊಂದಿಗಿದೆ, ನೀನು ನನ್ನೊಂದಿಗಿದೀಯ.
Thank you, Lord. Thank you, Lord. Hallelujah. Lord, we thank you, Lord. ಇರುವ ಸ್ಥಳದಲ್ಲಿ ನಿಮ್ಮ ಸ್ವರಗಳನ್ನು ಎತ್ತಿ ನಿಮ್ಮ ನೀವು ಸಮರ್ಪಿಸಿಕೊಳ್ಳಿರಿ. ಕರ್ತನೆ, ಇನ್ನು ಮೇಲೆ ನಿನ್ನ ವಾಗ್ದಾನಗಳನ್ನ ನಂಬ್ತೀನಪ್ಪ. ಆ ದೂತನು ಹೇಳಿದ್ರು, ದೇವರ ಬಾಯಿಂದ ಬರುವ ಯಾವ ಮಾತು ಬಿದ್ದು ಹೋಗುವುದಿಲ್ಲ, ನಿಷ್ಫಲವಾಗುವುದಿಲ್ಲ. ಆ ಮಾತು ನೆರವೇರುತ್ತದೆ, ಆ ಮಾತು ನೆರವೇರುತ್ತದೆ. ಥ್ಯಾಂಕ್ ಯು, ಲಾರ್ಡ್. ಲಾರ್ಡ್, we worship you, Lord. Lord, we thank you, Lord. ಸ್ತೋತ್ರ. ಹೇಳಿ, ಕರ್ತನೆ, ನಿನ್ನ ವಾಗ್ದಾನಗಳನ್ನು ನಾನು ನಂಬುತ್ತೀನಪ್ಪ. ನೀನು ನನಗೆ ಹೇಳಿದೆ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನೀವು ನನ್ನ ಹುಡುಕಿದಾದರೆ ಮಗನೇ, ಮಗಳೇ, ನಾನು ನಿನ್ನ ಹತ್ತಿರದಲ್ಲಿ ಇದ್ದೇನೆ. ನಾನು ನಿನ್ನ ಅನಾಥನಾಗಿ ಬಿಡುವುದಿಲ್ಲ, ಅನಾಥಳಾಗಿ ಬಿಡುವುದಿಲ್ಲ. ಮಗನೇ, ಮಗಳೇ, ನನ್ನಲ್ಲಿದ್ದು ಮನಃಶಾಂತಿ ಹೊಂದಿಕೋ. ನಾನು ನಿನಗೆ ಮನಃಶಾಂತಿಯನ್ನು ಕೊಡುತ್ತೇನೆ. Thank you, Lord. ಹೇಳಿ, ಕರ್ತನನ್ನು ಆಹ್ವಾನ ಮಾಡಿ, ದೇವರೇ, ತಿರುಗಂದಾವರ್ತಿ ನನ್ನಲ್ಲಿ ಕರ್ತನೆ ಬಲವಾದ ಕಾರ್ಯಗಳನ್ನು ನಡೆಯಲಿಕ್ಕೆ, ಬಲವಾಗಿ ನಿನ್ನ ಮಹಿಮೆಯನ್ನು ಕಾಣಲಿಕ್ಕೆ ನಾನು ಒಪ್ಪಿಸಿಕೊಡ್ತೀನಪ್ಪ. ಆ ಮರಿಯಳು ಒಪ್ಪಿಸಿಕೊಟ್ರು. ಕರ್ತನ ದಾಸಿ ನಾನು, ಆತನ ಮಾತಿನಂತೆ ಆಗಲೆಂಬುದಾಗಿ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಳು. ಇವತ್ತು ದೇವರಿಗೆ ನೀನು ಒಪ್ಪಿಸಿಕೊಡ್ತೀಯಾ? ಸಂಪೂರ್ಣವಾಗಿ ದೇವರಿಗೆ ನೀನು ಒಪ್ಪಿಸಿಕೊಡುವುದಾದರೆ ದೇವರ ಕಾರ್ಯನೆಲ್ಲ ಆರಂಭವಾಗ್ತದೆ. ಮತ್ತೊಂದು ಆವರ್ತಿ ನಂಬಿಕೆಯನ್ನು ಹೆಚ್ಚಿಸಲು ಬಾ ಕರ್ತನೆ. ಯೇಸಪ್ಪ, ಯೇಸಪ್ಪ, ಈ ಹೃದಯದಲ್ಲಿ ಚಿಂತೆ ಕಷ್ಟಗಳಿಂದ ಈ ಜೀವ ಬಳಲಿ ಹೋಗಿದೆ ದೇವಾ. ಚಿಂತೆ ಕಷ್ಟಗಳಲ್ಲಿ ಕೈಗಳನ್ನು ಮೇಲೆ ಕೆತ್ತಿ ಆರಾಧಿಸಿ ಕರ್ತನನ್ನ. ಮರಿಯಳು ಆರಾಧಿಸಿದ್ರು, ನನ್ನ ಪ್ರಾಣವು ಕರ್ತನನ್ನ ಕೊಂಡಾಡುತ್ತದೆ. ಆತೆ ನನಗೆ ಸಾಕು ಒಡೆಯ, ನೀವೊಂದು ಮಾತು ಆತೆ ನನಗೆ ಸಾಕು ಒಡೆಯ, ನೀವೊಂದು ಮಾತು ಹೇಳಿದರೆ ಅದೇ ನನಗೆ ಸಾಕು ಒಡೆಯ. ಯೇಸಪ್ಪ, ಯೇಸಪ್ಪ, ಈ ಹೃದಯದಲ್ಲಿ ನೀ ಬಾರಪ್ಪ. ಯೇಸಪ್ಪ, ಯೇಸಪ್ಪ, ಈ ಹೃದಯದಲ್ಲಿ ನೀ ಬಾರಪ್ಪ. ಕೈಗಳನ್ನು ಮೇಲೆತ್ತಿ, ಕೈಗಳನ್ನು ಮೇಲೆತ್ತಿ ಹೇಳೋಣ, ಹೌದು ಸ್ವಾಮಿ, ನಿನ್ನ ಒಂದು ಮಾತು ನನಗೆ ಸಾಕಪ್ಪ. ಮರಳಿ ಕೊಟ್ಟ ಒಂದು ಮಾತೇ ಆಕೆಯ ಜೀವಿತವನ್ನೇ ಬದಲಾಯಿಸಿತು. ಇನ್ನು ಮೇಲೆ ನನ್ನನ್ನು ಧನ್ಯಳಂತ ಹೊಗಳುತ್ತಾರೆ, ಸ್ತ್ರೀಯರಲ್ಲಿ ನನ್ನನ್ನು ಧನ್ಯಳಂತ ಹೊಗಳುತ್ತಾರೆ. ಆತನ ಒಂದು ವಾಗ್ದಾನ, ಒಂದು ಮಾತು
ನಮ್ಮ ಜೀವಿತದ ಚರಿತ್ರೆಯನ್ನೇ ಅದು ಬದಲಾಯಿಸುವಂತದಾಗಿದೆ. ಲಾರ್ಡ್ ವಿ ಥ್ಯಾಂಕ್ ಯು ಲಾರ್ಡ್. Hallelujah. Hallelujah. ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್.